ಮಾರ್ಕೆಟ್ ವ್ಯಾಲ್ಯೂ ಇವತ್ತು ಕೋಟಿ ಗಂಟ್ಲೆ, 1 ಎಕರೆ ಕೋಟಿ 50 ಲಕ್ಷ ರೂಪಾಯಿ ಐತಿ. ಖರ್ಚು ಕೂಡ ರಘು ಅವರ ಖರ್ಚು ಕೂಡ ಅದ ಸುಮಾರು. ಅವಾಗ ನಮಗ ಈಗ 10-12 ವರ್ಷದಿಂದ 4 ಇದ್ರೆ ಈಗ ಅದು 1 ರೂಪಾಯಿ ಆಗೈತಿ. ಅದರಿಂದ ನಮ್ಮ ಒಕ್ಕಲ್ತನ ಲಾಸ್ ಬರತೈತಿ. ಇವತ್ತು ನಾವು ಉದಾಹರಣೆಗೆ 1 ಎಕರೆ ಕಬ್ಬು ಬೆಳೆಯಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಮತ್ತು ನೀವು ಊಟಕ್ಕಾಗಿ ಕೊಡಲ್ಲ, ನಾವೇ ಅದಕ್ಕೆ ಕೇಳತ್ವ, ನಿಮಗೆ ಬೆಳೆದ ಅನ್ನ ಹಾಕಾಕಾಗಿ, ನಾಡಿನ ಇಡೀ ಜನತೆಗೆ ಅನ್ನ ಹಾಕಾಕಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಡ್ಡಾಯವಾಗಿ 1 ಲಕ್ಷ ರೂಪಾಯಿ ಕೊಡಬೇಕು. ಇಲ್ಲ ಅಂದ್ರೆ ಬೃಹತ್ ಸಂಖ್ಯೆಯಲ್ಲಿ ಎಲ್ಲ ನಾಡಿನ ನನ್ನ ರೈತರ ದೇವರುಗಳ ನೇತೃತ್ವದಾಗ ಇವತ್ತು ನಾವು ಗುರ್ಲಾಪುರದಿಂದ DCC ಬ್ಯಾಂಕ್ ಹೋರಾಟ ಮಾಡ್ಬೇಕಂತೇಳಿ ಈಗಾಗಲೇ ಚರ್ಚೆಗಳು ಪ್ರಾರಂಭ ಆಗ್ಯಾವು. ಅದ ನಾವು 21ಕ್ಕೆ ಒಂದು ಸಭೆ ಕೂಡ್ತಾ ಇದ್ವಿ. ಸಭೆ ಕೂಡಿ ಚರ್ಚೆ ಮಾಡಿ ಆ ಡೇಟ್ ಕೂಡ ಫಿಕ್ಸ್ ಆಕತಿ. ಅದಕ್ಕಾಗಿ ತಾವ್ಯಾರು ಕೂಡ ರೈತರವಾಗಿ ಹಗುರವಾಗಿ ಮಾತಾಡೋಂಗಿಲ್ಲ. ನೀವು ಕೂಡ ಹೋರಾಟದಾಗ ಆಗಲಿಲ್ಲ ನಮ್ಮ ಜೊತೆ ಬಂದುಕೊಂಡ್ರಿ. ಹೆಂಗೆ ರೊಕ್ಕ 1 ಲಕ್ಷ ರೂಪಾಯಿ ಸಿಗುದಿಲ್ಲ ನೋಡೋಣ. ರೈತರ ಬದಲು ಉಡಾಪೆ ಮಾತಾಡಬೇಡ್ರಿ. ನಬಾರ್ಡ್ದಿಂದ 1 ಲಕ್ಷ ರೂಪಾಯಿ ಕೊಡಲೇಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡಿ ರೈತರಿಗೆ ಕೊಡಿಸುವಂಥ ಕೆಲಸ ಮಾಡ್ಬೇಕಂತೇಳಿ ಇವತ್ತು MD ಅಣ್ಣವರ ಆಶೀರ್ವಾದದಿಂದ ತಮಗೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಒತ್ತಾಯಕ್ಕೆ ಮನದ ರೈತರಿಗೆ ಗೌರವ ಕೊಡ್ತಕ್ಕಂಥದ್ದನ್ನು ಮಾಡಲೇಬೇಕು ಅಂತೇಳಿ ಅವ್ರ ಸ್ಥಳದಲ್ಲಿ ಬಂದು ಇವತ್ತು ನಾವು ಆಶೀರ್ವಾದವನ್ನು ಪಡಿತಾ ಇದ್ದೀವಿ. ಇವತ್ತು ನಿರ್ಣಯ ಮಾಡತ್ತೀವಿ. ದಯವಿಟ್ಟು ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ರೈತ ದೇವರುಗಳು ಒಕ್ಕಟ್ಟಾಗಿ ಜಾತಿ ಪಕ್ಷ ಇವನ್ನೆಲ್ಲ ಬಿಟ್ಟು ಬಿಡ್ರಿ. ನಮ್ಮ ರೈತರ ಕಬ್ಬ ನಮ್ಮದು, ಮೆಕ್ಕೆಜೋಳ ನಮ್ಮದು, ಭತ್ತ ನಮ್ಮದು, ರಾಗಿ ನಮ್ಮದು, ಕಡ್ಲಿ ನಮ್ಮದು, ತೊಗರಿ ನಮ್ಮದು, ತೆಂಗಿನಕಾಯಿ ನಮ್ಮದು, ಹತ್ತಿ ನಮ್ಮದು, ತೆಂಗು, ಭತ್ತ, ಏನೇನು ಇವತ್ತು ದವಸ ಧಾನ್ಯಗಳನ್ನು ಬೆಳಿತೀವಿ ಇದೆಲ್ಲ ನಮ್ಮ ಬಿಸ್ನೆಸ್. ಹೆಂಗೆ ಕಾರ್ಖಾನೆ ಮಾಲೀಕರು ಹೊಂದಾಣಿಕೆಯಾಗಿ ಬಿಸ್ನೆಸ್ ಹತ್ತಾರೋ, ಮತ್ತೊಂದು ಲೂಟಿ ಮಾಡ್ತಾರೋ, ನಾವು ಕೂಡ ಇವತ್ತು ಭೂಮಿ ಒಳಗೆ ರಕ್ತ ಬೆವರ ಸುರಿಸಿ ಇಡೀ ನಮ್ಮ ಶ್ರಮವೆಲ್ಲ ಕೂಡ ನಮ್ಮ ಭೂಮಿಗೆ ಹಾಕಿದ್ವು. ಇದು ನಮ್ಮ ಕಮರ್ಷಿಯಲ್, ಇದು ಕೂಡ ನಮ್ಮ ಬಿಸ್ನೆಸ್ ಐತಿ. ಇದಕ್ಕೆ ಲಾಭ ಆದ್ರೆ ನಾವು ಬದುಕ್ತು. ಈ ಲಾಭಕ್ಕಾಗಿ ನಾಡಿನ ರೈತ ದೇವರುಗಳೆಲ್ಲ ನಮ್ಮ ಪ್ರೊಫೆಸರ್ ಅವರ ಆಶೀರ್ವಾದದಿಂದ ನಾವೆಲ್ಲ ಒಕ್ಕಟ್ಟಾಗಿ ನಾಡಿನ ರೈತರಿಗೆ ಆರ್ಥಿಕವಾಗಿ ಪ್ರಬಲ ಆಗಲಿಕ್ಕೆ ಹೋರಾಟ ಮಾಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, MD ಅಣ್ಣವರಿಗೆ, ವಿಶ್ವ ರೈತ ಚೇತನ MD ಅಣ್ಣವರಿಗೆ, ರಮೇಶ್ ಅಣ್ಣ ಗಡದಣ್ಣವರವರಿಗೆ, ಸುಂದರೇಶ್ ಅವರವರಿಗೆ.